ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಇಗ್ನೋಬಲ್ಸ್ ಚಾನೆಲ್. ಇಂದಿನ ಈ ವಿಡಿಯೋದಲ್ಲಿ ಇಗ್ನೋ ಬಗ್ಗೆ ಪ್ರತಿಯೊಬ್ಬ ಹೊಸ ವಿದ್ಯಾರ್ಥಿಯು ತಿಳಿದುಕೊಳ್ಳಬೇಕಾದ ಕೆಲವು ಮೂಲಭೂತ ಮಾಹಿತಿಗಳನ್ನು ನೋಡೋಣ. ನೀವು ಈಗಾಗಲೇ ಇಗ್ನೋನಲ್ಲಿ ಪ್ರವೇಶ ಪಡೆದಿದ್ದರು ಅಥವಾ ಮುಂದಿನ ದಿನಗಳಲ್ಲಿ ಪ್ರವೇಶ ಪಡೆಯಲು ಯೋಚಿಸುತ್ತಿದ್ದರು, ಈ ವಿಡಿಯೋ ನಿಮಗೆ ತುಂಬ ಉಪಯುಕ್ತವಾಗಿರುತ್ತದೆ. ಮೊದಲು ಇಗ್ನೋ ಅಧಿಕೃತ ವೆಬ್ಸೈಟ್ ಬಗ್ಗೆ ತಿಳಿದುಕೊಳ್ಳೋಣ. ಇಗ್ನೋ ಅಧಿಕೃತ ವೆಬ್ಸೈಟ್ www.igno.ac.in ಆಗಿದೆ. ಈ ವೆಬ್ಸೈಟ್ನಲ್ಲಿ ವಿದ್ಯಾರ್ಥಿಗಳಿಗೆ ಬೇಕಾಗುವ ಎಲ್ಲ ಮಾಹಿತಿಗಳು ಲಭ್ಯವಿರುತ್ತವೆ. ಹೊಸ ಪ್ರವೇಶ ಪಡೆಯುವುದು, ವಿವಿಧ ಕೋರ್ಸ್ಗಳ ಬಗ್ಗೆ ಮಾಹಿತಿ ತಿಳಿದುಕೊಳ್ಳುವುದು, ಪರೀಕ್ಷಾ ಮಾಹಿತಿ, ಅಸೈನ್ಮೆಂಟ್ ಮಾಹಿತಿ, ಫಲಿತಾಂಶಗಳು ಹಾಗೂ ಇತರೆ ವಿದ್ಯಾರ್ಥಿ ಸೇವೆಗಳೆಲ್ಲವೂ ಇದೇ ವೆಬ್ಸೈಟ್ನಲ್ಲಿ ದೊರೆಯುತ್ತದೆ. ಪ್ರಸ್ತುತ ಇಗ್ನೋನಲ್ಲಿ 300ಕ್ಕೂ ಹೆಚ್ಚು ಕೋರ್ಸ್ಗಳು ಲಭ್ಯವಿದೆ. UG, PG, ಡಿಪ್ಲೊಮಾ, ಸರ್ಟಿಫಿಕೇಟ್ ಹಾಗೂ ವಿವಿಧ ಪ್ರೋಗ್ರಾಂಗಳು ಇಲ್ಲಿ ನೀಡಲಾಗುತ್ತವೆ. ನೀವು ಯಾವುದೇ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳಲು ಬಯಸಿದರೆ ಇಗ್ನೋ ಪ್ರಾಸ್ಪೆಕ್ಟಸ್ ಅನ್ನು ಡೌನ್ಲೋಡ್ ಮಾಡಬಹುದು. ಪ್ರಾಸ್ಪೆಕ್ಟಸ್ ಡೌನ್ಲೋಡ್ ಮಾಡಲು ಇಗ್ನೋ ಅಧಿಕೃತ ವೆಬ್ಸೈಟ್ಗೆ ಹೋಗಿ ನಂತರ ಸ್ಟೂಡೆಂಟ್ ಸರ್ವಿಸಸ್ ಆಯ್ಕೆಯನ್ನು ಕ್ಲಿಕ್ ಮಾಡಿ. ಕೆಳಗೆ ಸ್ಕ್ರೋಲ್ ಮಾಡಿದರೆ ಡೌನ್ಲೋಡ್ಸ್ ಎಂಬ ಆಯ್ಕೆ ಕಾಣಿಸುತ್ತದೆ, ಅದನ್ನು ತೆರೆಯಿರಿ. ಅಲ್ಲಿ ಕಾಮನ್ ಪ್ರಾಸ್ಪೆಕ್ಟಸ್ ಲಭ್ಯವಿರುತ್ತವೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಓದಿದರೆ ಎಲ್ಲ ಕೋರ್ಸ್ಗಳ ಮಾಹಿತಿ, ಶುಲ್ಕ, ಅರ್ಹತೆ, ಅಧ್ಯಯನ ವಿಧಾನ ಹಾಗೂ ಇತರ ಪ್ರಮುಖ ಮಾಹಿತಿಗಳನ್ನು ತಿಳಿದುಕೊಳ್ಳಬಹುದು. ಈಗ ಹೊಸದಾಗಿ ಪ್ರವೇಶ ಪಡೆದ ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡೋಣ. ನೀವು ಪ್ರವೇಶ ಪಡೆದ ನಂತರ ನಿಮ್ಮ ಇಮೇಲ್ ಅಥವಾ SMS ಮೂಲಕ ಎನ್ರೋಲ್ಮೆಂಟ್ ನಂಬರ್ ಬರುತ್ತವೆ. ನಂತರ ಇಗ್ನೋ ಸ್ಟೂಡೆಂಟ್ ಪೋರ್ಟಲ್ನಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡಿ ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ರಚಿಸಿಕೊಳ್ಳಬೇಕು. ಮುಂದಿನ ದಿನಗಳಲ್ಲಿ ಎಕ್ಸಾಮ್ ಫಾರ್ಮ್ ತುಂಬಲು, ರಿಜಿಸ್ಟ್ರೇಷನ್ ಮಾಡಲು, ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಲು, ರಿಸಲ್ಟ್ ನೋಡಲು ಹಾಗೂ ಇತರ ಎಲ್ಲ ಸೇವೆಗಳನ್ನು ಬಳಸಲು ಇದೇ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಲಭ್ಯವಾಗುತ್ತದೆ. ಆದ್ದರಿಂದ ಅವುಗಳನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಿ. ಇನ್ನು ಸ್ಟಡಿ ಮೆಟೀರಿಯಲ್ ಸ್ಟೇಟಸ್ ಹೇಗೆ ನೋಡಬೇಕು ಎಂದು ತಿಳಿಯೋಣ. ನೀವು ಅಡ್ಮಿಷನ್ ಸಮಯದಲ್ಲಿ ಪ್ರಿಂಟೆಡ್ ಬುಕ್ಸ್ ಆಯ್ಕೆ ಮಾಡಿಕೊಂಡಿದ್ದರೆ ಅವುಗಳ ಸ್ಥಿತಿಯನ್ನು ಆನ್ಲೈನ್ನಲ್ಲಿ ಪರಿಶೀಲಿಸಬಹುದು. ಇಗ್ನೋ ವೆಬ್ಸೈಟ್ನ ಹೋಮ್ ಪೇಜ್ನಲ್ಲಿ ಕೆಳಭಾಗಕ್ಕೆ ಹೋದರೆ ಸ್ಟಡಿ ಮೆಟೀರಿಯಲ್ ಸ್ಟೇಟಸ್ ಎಂಬ ಆಯ್ಕೆ ಸಿಗುತ್ತದೆ. ಅಲ್ಲಿ ನಿಮ್ಮ ಎನ್ರೋಲ್ಮೆಂಟ್ ನಂಬರ್ ನಮೂದಿಸಿದ ನಂತರ ನಿಮ್ಮ ಪುಸ್ತಕಗಳು ಕಳುಹಿಸಲ್ಪಟ್ಟಿವೆಯೇ ಅಥವಾ ಇಲ್ಲವೇ ಎಂಬ ಮಾಹಿತಿಯನ್ನು ನೋಡಬಹುದು. ಅದೇ ರೀತಿ ಅಡ್ಮಿಷನ್ ಸ್ಟೇಟಸ್ ಹಾಗೂ ರಿಜಿಸ್ಟ್ರೇಷನ್ ಸ್ಟೇಟಸ್ ಕೂಡ ಪರಿಶೀಲಿಸಬಹುದು. ನಿಮ್ಮ ಪ್ರವೇಶ ಸಂಪೂರ್ಣವಾಗಿ ದೃಢೀಕರಿಸಲ್ಪಟ್ಟಿದೆಯೇ, ಯಾವುದಾದರೂ ದಾಖಲೆ ಬಾಕಿ ಇದೆಯೇ ಎಂಬುದನ್ನು ತಿಳಿದುಕೊಳ್ಳಲು ಈ ಸೇವೆಗಳು ಸಹಾಯ ಮಾಡುತ್ತದೆ. ಇನ್ನು ರಿಸಲ್ಟ್ ಹೇಗೆ ನೋಡಬೇಕು ಎಂಬುದನ್ನು ನೋಡೋಣ. ಇಗ್ನೋ ವೆಬ್ಸೈಟ್ನಲ್ಲಿ ಸ್ಟೂಡೆಂಟ್ ಸರ್ವಿಸಸ್ ವಿಭಾಗಕ್ಕೆ ಹೋಗಿ ರಿಸಲ್ಟ್ಸ್ ಆಯ್ಕೆಯನ್ನು ಕ್ಲಿಕ್ ಮಾಡಿ. ಅಲ್ಲಿ ಟರ್ಮ್ ಅಂಡ್ ಎಕ್ಸಾಮಿನೇಷನ್ ರಿಸಲ್ಟ್ಸ್, ರಿವ್ಯಾಲ್ಯೂಯೇಷನ್ ರಿಸಲ್ಟ್ಸ್ ಹಾಗೂ ಗ್ರೇಡ್ ಕಾರ್ಡ್ ಎಂಬ ಆಯ್ಕೆಗಳು ದೊರೆಯುತ್ತವೆ. ನಿಮ್ಮ ಎನ್ರೋಲ್ಮೆಂಟ್ ನಂಬರ್ ನಮೂದಿಸಿ ಫಲಿತಾಂಶವನ್ನು ನೋಡಬಹುದು. ಗ್ರೇಡ್ ಕಾರ್ಡ್ ಎನ್ನುವುದು ನೀವು ಇದುವರೆಗೆ ಪಾಸಾದ ಎಲ್ಲ ವಿಷಯಗಳ ಅಂಕಗಳನ್ನು ಒಟ್ಟಾಗಿ ತೋರಿಸುವ ದಾಖಲೆಯಾಗಿದೆ. ಟರ್ಮ್ ಅಂಡ್ ರಿಸಲ್ಟ್ನಲ್ಲಿ ಒಂದು ನಿರ್ದಿಷ್ಟ ಪರೀಕ್ಷೆಯ ಫಲಿತಾಂಶ ಮಾತ್ರ ಕಾಣಿಸುತ್ತದೆ. ನೀವು ರಿವ್ಯಾಲ್ಯೂಯೇಷನ್ಗೆ ಅರ್ಜಿ ಸಲ್ಲಿಸಿದರೆ ಅದರ ಫಲಿತಾಂಶವನ್ನು ಸಹ ಇದೇ ವಿಭಾಗದಲ್ಲಿ ನೋಡಬಹುದು. ಹಾಗೆಯೇ ಹಾಲ್ ಟಿಕೆಟ್ ಬಿಡುಗಡೆಯಾದಾಗ ಅದನ್ನು ಕೂಡ ಇಗ್ನೋ ವೆಬ್ಸೈಟ್ನಲ್ಲಿಯೇ ಡೌನ್ಲೋಡ್ ಮಾಡಬಹುದು. ಪರೀಕ್ಷೆಗೆ ಹೋಗುವ ಮೊದಲು ಹಾಲ್ ಟಿಕೆಟ್ ಮತ್ತು ಗುರುತಿನ ಚೀಟಿ ಕಡ್ಡಾಯವಾಗಿ ನಿಮ್ಮ ಬಳಿ ಇರಬೇಕು. ಸ್ನೇಹಿತರೆ, ಇವು ಇಗ್ನೋ ವಿದ್ಯಾರ್ಥಿಗಳು ತಿಳಿದುಕೊಳ್ಳಬೇಕಾದ ಕೆಲವು ಪ್ರಮುಖ ಮೂಲಭೂತ ಮಾಹಿತಿಗಳಾಗಿವೆ. ಇಗ್ನೋಗೆ ಹೊಸದಾಗಿ ಸೇರಿರುವವರು ಈ ಮಾಹಿತಿಯನ್ನು ತಿಳಿದುಕೊಂಡರೆ ಮುಂದಿನ ಎಲ್ಲ ಪ್ರಕ್ರಿಯೆಗಳನ್ನು ಸುಲಭವಾಗಿ ನಿರ್ವಹಿಸಬಹುದು. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಹಾಗೂ ಇಗ್ನೋ ಸಂಬಂಧಿಸಿದ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಬೈ ಬಾಯ್.